ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತ ನಿಮ್ದು SHGD ಎಕ್ಸಾಮ್ ಈಗಾಗಲೇ 3 ಶಿಫ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿರುತ್ತೆ. ಆ ಒಂದು 3 ಶಿಫ್ಟ್ ಅಲ್ಲಿ ಈಗಾಗಲೇ ನಮ್ಮ ಹುಡುಗರು ಕೂಡ ಒಂದು ಸುಮಾರು 8 ಜನ ಎಕ್ಸಾಮ್ ಬರೆದು ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಅವರ ಒಂದು ಅನುಭವದ ಆಧಾರದ ಮೇಲೆ 3 ಶಿಫ್ಟ್ ಪರೀಕ್ಷೆ ಅನಲೈಸಿಸ್ ಮಾಡಿ ಡೀಟೇಲ್ ಆಗಿ ಯಾವ್ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ಕ್ವಶನ್ ಬಂದಿದ್ದಾವೆ, ಮತ್ತೆ ಮೇನ್ ಆಗಿ ಯಾವ್ದಾವ್ದು ಫೋಕಸ್ ಮಾಡಿದ್ದಾರೆ ಪ್ರತಿಯೊಂದು ಡೀಟೇಲ್ ಆಗಿ ಅವ್ರ ಜೊತೆಯಲ್ಲಿ ಅನಲೈಸಿಸ್ ಮಾಡಿದ ಆಧಾರದ ಮೇಲೆ ನಿಮಗೂ ಕೂಡ ನಿಮ್ಮ ಎಕ್ಸಾಮ್ಗೆ ಉಪಯುಕ್ತ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಿದ್ದೇನೆ. ಹಾಗಾಗಿ ಯಾರು ಹೊಸದ್ರಿದ್ದೀರಲ್ಲ ನಮ್ಮ ವಿಡಿಯೋ ನೋಡೋರು, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಗೆ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಈ ನಮ್ಮ ಯೂಟ್ಯೂಬ್ ಕುಟುಂಬ ಕೂಡ ಈಗಾಗಲೇ ಹತ್ತತ್ರ 1 ಲಕ್ಷ ಸಮೀಪ ಬಂದಿದೆ. ಸುಮಾರು 99,000 ಪ್ಲಸ್ ಆಗಿದ್ದಾರೆ. ಆದಷ್ಟು ಬೇಗ 1 ಲಕ್ಷ ಈ ಒಂದು ಯೂಟ್ಯೂಬ್ ಕುಟುಂಬನ ಮಾಡುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದೇನೆ. ಓಕೆ, ಆದಷ್ಟು ಬೇಗ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಅನಲೈಸಿಸ್ ವಿಡಿಯೋನ ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಐತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಸ್ವಲ್ಪ ನೀವು 1 ನಿಮಿಷ 2 ನಿಮಿಷ ನೋಡಿದ್ರೆ ಇಂಪಾರ್ಟೆಂಟ್ ಮ್ಯಾಟರ್ ನೀವು ಮಿಸ್ ಮಾಡ್ಕೊತೀರಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಚಾಪ್ಟರ್ ನೀವು ಫೋಕಸ್ ಮಾಡ್ಬೋದು. ಹಾಗೆ ಇನ್ನೂ ಯಾರಾದ್ರೂ ನೀವು GK ಇನ್ನೂ ವೀಕ್ ಇದ್ದೀನಿ ಅಥವಾ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ಇಲ್ಲೇನ್ ಕಾಣ್ತಿದೆಯಲ್ಲ, ಈ ಒಂದು ಬುಕ್ಸ್ ಅನ್ನ ತೆಗೆದುಕೊಂಡು ನೀವು ಓದಿದ್ರೆ ಆಲ್ಮೋಸ್ಟ್ GK ಕವರ್ ಆಗುತ್ತೆ ಅಂತ ಈಗಾಗಲೇ ಎಕ್ಸಾಮ್ ಬರೆದಿರ್ತಕ್ಕಂಥ ಸ್ಟೂಡೆಂಟ್ಸ್ ನನ್ನ ಜೊತೆಲೆ ಹೇಳಿದ್ದಾರೆ. ಓಕೆ, ಆಲ್ರೆಡಿ ಇದು SSGD ಓದುವಂತ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಬುಕ್ ನೋಡಿರ್ತೀರಿ, ಇರುತ್ತೆ. ಇನ್ನು ಯಾರಾದ್ರೂ ತಗೊಂಡಿಲ್ಲ ಅಂದ್ರೆ ತಗೊಂಡ್ರಿ ನೀವು ಸ್ಟಡಿ ಮಾಡ್ಬೋದು. ಓಕೆ, ಇವಾಗ ಅನಲೈಸಿಸ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗಾಗಲೇ ಈ ಒಂದು SHGD ಎಡ್ಯುಕೇಟಿವ್ ನಡೆಸ್ತಾ ಇರ್ತಾ ನೀವು ತುಂಬಾ ಒಂದು ಭಯದಲ್ಲಿ ನಿಮ್ಮ ತಯಾರಿಯನ್ನ ನೀವು ನಡೆಸ್ತಿದ್ರಿ, ಹೌದಲ್ಲ? ಈಗಾಗಲೇ ಏನು ಎಕ್ಸಾಮ್ ಬರ್ತಿರೋ ಅಭ್ಯರ್ಥಿಗಳ ಹೇಳೋ ಆಧಾರದ ಮೇಲೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಎಷ್ಟೆಷ್ಟು ಮಾಕ್ ಟೆಸ್ಟ್ ಅನ್ನ ನೀವು ಬಿಡಿಸಿದಿರಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ ಅಂತ ಈ ಎಕ್ಸಾಮ್. ಆಲ್ಮೋಸ್ಟ್ 2025, 24 ಮತ್ತೆ 23 ಇವೇನಾದ್ರೂ ನೀವು ಪ್ರಿವಿಯಸ್ ಇಯರ್ SHGD ಕ್ವಶನ್ ಪೇಪರ್ ನೀವು ಬಿಡಿಸಿದೆ ಅಂದ್ರೆ ತುಂಬಾ ನಿಮಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅದೇ ಪ್ಯಾಟರ್ನ್ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡಿದಾರೆ ಅಂತ ಅವ್ರು ಹೇಳಿದ್ದಾರೆ. ಓಕೆ, ಈಗ ನಾವು ಈ ಒಂದು ಅನಲೈಸಿಸ್ ನೋಡೋಕ್ಕಿಂತ ಮುಂಚೆ ಏನಾಗಿ ಈ ಒಂದು ರೀಸನಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್ ಹಾಗೆ GK ಅಂತ ಏನೋ ಸೆಕ್ಷನ್ ಐತಲ್ಲ, ಅದರಲ್ಲಿ ಮೊದಲನೇದಾಗಿ ರೀಸನಿಂಗ್ ಎಲ್ಲ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಈಗಾಗಲೇ SSC ಅವರು ಒಂದು ನೋಟಿಸ್ ಅನ್ನ ಹೊರಡಿಸಿದಾರ. ಡೈರೆಕ್ಟ್ ಆಗಿ ಯಾವುದೇ ತರನಾಗಿ ಅನಲೈಸಿಸ್ ಮಾಡುವಂತಿಲ್ಲ, ಅಂದ್ರೆ ಕ್ವಶನ್ಸ್ ಇವೇ ಕ್ವಶನ್ ಬಂದವಂತ ತರನಾಗಿ ಹೇಳೋದಿಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ತೀವಿ, ಇದು ಚಾಪ್ಟರ್ ಹೇಳ್ತೀವಿ, ಯಾವ ಚಾಪ್ಟರ್ ಮೇಲೆ ಬಂದಿದೆ. ಓಕೆನಾ, GK ಯಾವ ಒಂದು ಅದನ್ನ ಫೋಕಸ್ ಪಾಯಿಂಟ್ ನ ಫೋಕಸ್ ಮಾಡಿದಾರ ಆ ತರನಾಗಿ ಪ್ರತಿಯೊಂದನ್ನ ಹೇಳ್ತೀವಿ. ಅದರ ಮೇಲೆ ನೀವು ನಿಮ್ಮ ಅಧ್ಯಯನ ನೀವು ಮಾಡ್ಬೋದು. ಇವಾಗ ಮೊದಲನೇದಾಗಿ ನಾವು ಮೆಥ್ಸ್ ಅನ್ನ ನೋಡೋಣ. ಓಕೆ, ಮೆಥ್ಸ್ ಅಲ್ಲಿ ನೋಡ್ಬೋದು ನೀವು ಮೆನ್ಸುರೇಷನ್ ಮೇಲೆ 2 ಕ್ವಶನ್ ಬಂದಿದಾವಂತ, ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ 1 ಕ್ವಶನ್ ಬಂದಿದೆ ಅಂತ. ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಸೇರಿ ಅವೆರಡು ಚಾಪ್ಟರ್ ಅನ್ನ ಸೇರಿ 2 ಅಂಕಗಳನ್ನ ಬಂದಿದಾವಂತ. ಹಾಗೆ ಪರ್ಸೆಂಟೇಜ್ ಅಲ್ಲಿ 2 ಕ್ವಶನ್ ಬಂದಿದಾವಂತ. ಫ್ರೆಂಡ್ಸ್, ಇವಾಗ ಈ ಪರ್ಸೆಂಟೇಜ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಈ ಎಲೆಕ್ಷನ್ ಅಂತ ಹೇಳೋ ಒಂದು ಪ್ರಾಬ್ಲಮ್ ಕೇಳ್ತಾರೆ ಗೊತ್ತಲ್ಲ ನಿಮಗೆ, ಆ ಒಂದು ಇದರ ಮೇಲೆ 1 ಕ್ವಶನ್ ಕೇಳಿದಂತ. ಹಾಗೆ ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಮತ್ತೆ ಟ್ರೈನ್ ಇವು 2 ಚಾಪ್ಟರ್ ಕೂಡಿ 2 ಕ್ವಶನ್ ಕೇಳಿದಾಗುತ್ತೆ. ಹಾಗೆ ಟೈಮ್ ಅಂಡ್ ವರ್ಕ್ ಅಲ್ಲಿ 1 ಕ್ವಶನ್, ಪಾರ್ಟ್ನರ್ಶಿಪ್ ಅಲ್ಲಿ 1 ಕ್ವಶನ್, ಎಲ್ಸಿಎಂ ಮತ್ತೆ HCF ಲಸ ಮತ್ತು ಮಸ ಅಂತ ಏನಿದೆಯಲ್ಲ ಚಾಪ್ಟರ್, ಅದರಲ್ಲಿ 1 ಕ್ವಶನ್ ಬಂದಿದೆ ಅಂತ ಒಬ್ಬರು ಒಂದೇ ಶಿಫ್ಟ್ ಅವ್ರು ಹೇಳಿದಾರ. ಮತ್ತೆ ಬೇರೆ ಶಿಫ್ಟ್ ಏನೈತಲ್ಲ ಅವರು 2 ಕ್ವಶನ್ ಬಂದಿದಾವ ಅಂತ ಹೇಳಿದಾರೆ. ಎವರೇಜ್ ಆಗಿ 1 ಕ್ವಶನ್ ಅಂತ ತಿಳ್ಕೊಳ್ಳಿ. ಹಾಗೆ ಎವರೇಜ್ ಈ ಒಂದು ಅಧ್ಯಾಯದ ಮೇಲೆ ಕೂಡ 1 ಕ್ವಶನ್ ಬಂದಿದಾವಂತ. ಈ ತರನಾಗಿ ಹೇಳೋದ್ರಿಂದ ನಿಮ್ಗೆ ಏನಾಗುತ್ತಂತ ನೇಮ್ ಫೋಕಸ್ ಮಾಡ್ಬೇಕಾಗುತ್ತೆ ಈ ಚಾಪ್ಟರ್ಗಳೆಲ್ಲ, ಹೌದಲ್ಲ? ಇವಾಗ ಏನಿದು ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಇದರಲ್ಲಿ 2 ಕ್ವಶನ್ ಕೇಳಿದಾರೆ, ಹೌದಲ್ಲ? ಅದು ತುಂಬಾ ಈಸಿ ಚಾಪ್ಟರ್. ಸೊ ಅದ್ರ ಸಲುವಾಗಿ ಆ ಒಂದು ಚಾಪ್ಟರ್ ಕಡೆ ನಿಮ್ಮ ಗಮನ ಹರಿಸಬೇಕಂತ ಕೇಳುತ್ತಾ, ಅದೇ ತರನಾಗಿ ಇವಾಗ ಏನ್ ಮಾಡೋಣ, GK ಅನ್ನ ಫೋಕಸ್ ನೋಡೋಣ. ಇವಾಗ GK ಅಲ್ಲಿ ಯಾವ್ಯಾವ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಿದಾರೆ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದೆ ಗೊತ್ತಾ, ಹಿಸ್ಟ್ರಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಮತ್ತೆ ಇಂಪಾರ್ಟೆಂಟ್ ವಾರ್ಸ್ ಇದೆ ಗೊತ್ತಾ, ಈ ವಾಂಡಿ ವಾರ್ಸ್, ಬಕ್ಸರ ಕದನ, ತರೈನ್ ಕದನ, ಈ ತರನಾಗಿ ಏನು ಇದು ವಾರ್ಸ್ ಇದಾವಲ್ಲ ಅವುಗಳನ್ನ ಕೇಳಿದಾರ್ಥ. ಒಂದು ಶಿಫ್ಟ್ ಅಲ್ಲಿ ಹೇಳಿದ ಒಬ್ಬ ಅಭ್ಯರ್ಥಿ ಅಂದ್ರೆ ಅದು ಡೈರೆಕ್ಟ್ ಕ್ವಶನ್ ಹೇಳಕ್ ಆಗಲ್ಲ, ಅಂದ್ರೆ ಯಾವ್ಯಾವ ರಾಜ್ಯದ ನಡುವ ಒಂದು ಯುದ್ಧ ನಡೀತೈತೆ ಈ ತರನಾಗಿ ಕೇಳಿದಾರಂತೆ. ಅದೇ ತರನಾಗಿ ಜನಗಣತಿ ಮೇಲೆ ಫಿಕ್ಸ್ ಇದೆ ಫ್ರೆಂಡ್ಸ್.
ಈಗಾಗಲೇ ಅವರು SSC ಅವ್ರೇನು ನೋಟಿಫಿಕೇಶನ್ ಅಲ್ಲೇ ಹೇಳಿದಾರೆ, ಅವರು ಸೆನ್ಸಸ್ ಮೇಲೆ ನಾವು ಕ್ವಶನ್ ಕೇಳ್ತೀವಿ ಅಂತ. ಆ ಒಂದು ಆಧಾರದ ಮೇಲೆ ಜನಗಣತಿ ಮೇಲೆ ಒಂದು ಕ್ವಶನ್ ಬಂದಿದೆ ಅಂತ. ಪಂಚವಾರ್ಷಿಕ ಯೋಜನೆ ಅಂತೂ ಮಸ್ಟ್ ಅಂಡ್ ಶುಡ್ ಬಂದೇ ಬರುತ್ತೆ, ಅದು ನಿಮಗೆ ಕೂಡ ಗೊತ್ತಿರೋ ವಿಚಾರ. ಹೌದಲ್ಲ, ಪಂಚವಾರ್ಷಿಕ ಯೋಜನೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸಂವಿಧಾನದ ಮೇಲೆ 3 ಕ್ವಶನ್ ಬಂದಿದಾವ ಅಂತ. ಓಕೆ, ಪ್ರೆಸಿಡೆಂಟ್ ಮೇಲೆ ಬಂದೈತೆ ಒಂದು ಕ್ವಶನ್. ಹಾಗೆ ವಿಧಿಗಳಿದಾವಲ್ಲ, ಆರ್ಟಿಕಲ್ಸ್ ಮೇಲೆ ಕೂಡ ಕ್ವಶನ್ ಬಂದಿದಂತೆ. ಸೈನ್ಸ್ ಮೇಲೆ 2 ಕ್ವಶನ್ ಬಂದಿದಾವ ಅಂತ ಹೇಳಿದಾನ. ಇನ್ನೊಬ್ಬ ಬೇರೆ ಶಿಫ್ಟ್ ಅಲ್ಲಿ ಇರುವಂತ ಹುಡುಗ 2 ಕ್ವಶನ್ ಬಂದಿದಾವ ಅಂತ ಹೇಳಿದ. ಹಾಗೆ ಜಿಯೋಗ್ರಫಿಯಲ್ಲಿ ಇಂಡಿಯನ್ ಜಿಯೋಗ್ರಫಿಯನ್ನ ತುಂಬಾ ಫೋಕಸ್ ಮಾಡಿದ ಅಂತ. ಹಾಗೆ ರೀಸನಿಂಗ್ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇದೇನು ಹಿಂದಿನ ವರ್ಷ ಏನು ಕ್ವಶನ್ ಪೇಪರ್ ರೈಸ್ ಮಾಡಿದ್ರಲ್ಲ, ಸೇಮ್ ಅದೇ ಪ್ಯಾಟರ್ನ್ ಮೇಲೆ ಈ ಒಂದು 2026 SSGD ಕೂಡ ಸೆಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ಹೇಳೋದಾದ್ರ, ಈ ಒಂದು SSGDಗೆ 2025 ಜನವರಿ ಹಿಡಿದು ಡಿಸೆಂಬರ್ ತನ ಕರೆಂಟ್ ಅಫೇರ್ ನೋಡೋದು ಉತ್ತಮ ಅಂತ ಕೂಡ ಹೇಳ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಕೇಳ್ತಿರ್ತಾರೆ, ಒಂದೂವರೆ ವರ್ಷ ತನೂ ಬಂದ್ರೆ ಒಳ್ಳೇದು. ಈಗಾಗಲೇ ಫೆಬ್ರವರಿ 23ನೇ ತಾರೀಕ ಈ ಒಂದು ಎಕ್ಸಾಮ್ ಇತ್ತು, ಹೋಗಲ್ಲ. ಅಷ್ಟೊತ್ತಿಗೆ ಅವರು ಕ್ವಶನ್ ಪೇಪರ್ ಚೆಕ್ ಮಾಡ್ತಾರೆ. ಕಾರಣಾಂತರದಿಂದ ಎಕ್ಸಾಮ್ ಮುಂದೆ ಹಾಕಿದ್ರು. ಈಗಾಗಲೇ ಅವರು ಫೆಬ್ರವರಿ 23ಕ್ಕೆ ಎಕ್ಸಾಮ್ ಏನು ಇತ್ತಲ್ಲ, ಅದಕ್ಕಿಂತ ಬಿಫೋರ್ ಕ್ವಶನ್ ಪೇಪರ್ ಚೆಕ್ ಮಾಡಿರ್ತಾರೆ. ಅದೇ ಕ್ವಶನ್ ಪೇಪರ್ ನ ಇಟ್ಕೊಂಡು ಈ ಒಂದು ಈಗ ಏನ್ ನಡೀತಿದ್ದವ್ರು 27ನೇ ತಾರೀಕ ಈ ಎಕ್ಸಾಮ್ ನಡೆಸ್ತಿರ್ತಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಅವರು ಈಗ ಫೆಬ್ರವರಿ ಹಿಡಿದು ಇಲ್ಲಿವರೆಗೆ ಯಾವ ಕ್ವಶನ್ ಬಂದಿಲ್ಲ ಅಂತ. ಅಂದ್ರೆ ನಾವು ತಿಳ್ಕೊಬೇಕು, ಹಿಂದಿನ ಕ್ವಶನ್ ಪೇಪರ್ನೇ ಇಲ್ಲಿ ಸೆಟ್ ಮಾಡಿದಾರಂತ. ಅದೇ ತರನಾಗಿ ಇವಾಗ ರೀಸನಿಂಗ್ ಅಲ್ಲಿ ಯಾವ್ಯಾವ ಟಾಪಿಕ್ ಅನ್ನ ಅವರು ಕೇಳಿದಾರ ಅನ್ನೋದನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಡೈಸ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ ಕೇಳಿದಾರ. ಹಾಗೆ ಎನಲಾಗಿ ಅನ್ನೋ ಒಂದು ಚಾಪ್ಟರ್ ಐತಲ್ಲ ಅದ್ರ ಮೇಲೆ, ಮತ್ತೆ ಸಿಟಿಂಗ್ ಅರೇಂಜ್ಮೆಂಟ್ ಮೇಲೆ 2 ಕ್ವಶನ್ ಕೇಳಿದಾರಂತ. ಹಾಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮತ್ತೆ ನಂಬರ್ ಸೀರೀಸ್, ಇವು 3 ಸೇರಿಸಿ 3ರಿಂದ 4 ಕ್ವಶನ್ ಕೇಳಿದ್ದಾರೆ. ಓಕೆ, ಇನ್ನೊಂದು ನಾರ್ಮಲ್ ರೀಸನಿಂಗ್ ಇರುತ್ತಲ್ಲ, ಪೇಪರ್ ಕಟ್ಟಿಂಗ್ ಆಗಿರ್ಬೋದು, ಪೇಪರ್ ಫೋಲ್ಡಿಂಗ್. ಓಕೆ, ಈ ಎಂಬಾಯ್ಡೆಡ್ ಫಿಗರ್ ಇರುತ್ತೆ. ಎಂಬಾಯ್ಡೆಡ್ ಫಿಗರ್ ಅಂದ್ರ ಇವಾಗ ಒಂದು ಡೈಗ್ರಾಮ್ ಕೊಟ್ಟಿರ್ತಾರ. ಆ ಡೈಗ್ರಾಮ್ ಅಲ್ಲಿ ಡೈಗ್ರಾಮ್ ಇರುತ್ತೆ. ಓಕೆ, ಮ್ಯಾಲ ಒಂದು ಸಣ್ಣ ಡೈಗ್ರಾಮ್ ಕೊಟ್ಟಿರ್ತಾರ, ಅದು ಈ ಕೆಳಗೆ ಆಪ್ಷನ್ಸ್ ಯಾವ್ದು ಮ್ಯಾಚ್ ಐತಿ ಆ ತರ ನೀವು ಮಾರ್ಕ್ ಬರ್ಸಿದಾಗ ನೋಡಿರ್ತೀರಿ. ಆ ತರ ಕ್ವಶನ್ ಅವು ಅದನ್ನ ಕೇಳಿದಾರ್ತ. ಮತ್ತೆ ಅರಿಥಮೆಟಿಕಲ್ ಆಪರೇಷನ್ ಕೇಳಿದಾರ್ತ. ಮತ್ತೆ ಈ ಸಿಂಪ್ಲಿಫಿಕೇಶನ್, ಈ ಚಿಹ್ನೆಯನ್ನ ಚೇಂಜ್ ಮಾಡಿ ಇದು ಪ್ಲಸ್ ಮಾಡಿ ಪ್ಲಸ್ ಇದು ಎಂಟರ್ ಮಾಡಿ ಈ ತರನಾಗಿ ಇಂಟರ್ಚೇಂಜ್ ಮಾಡಿ ಮಾಡೋದೈತಲ್ಲ, ಆ ತರನಾಗಿ ಅದನ್ನ ಮೇಲೆ ಫೋಕಸ್ ಮಾಡಿದಾರತ್ತ. ಒಟ್ನಲ್ಲಿ ಏನ್ ಐತಿಲ್ಲ, ಇಂಡಿಯನ್ ಪ್ರಿವಿಯಸ್ ಇಯರ್ ಏನೈತಿಲ್ಲ ಆಲ್ಮೋಸ್ಟ್ ಎಲ್ಲ ಕಟ್ ಅಂಡ್ ಪೇಸ್ಟ್ ಅಂದಿದಾರಲ್ಲ. ಆ ಒಂದು ನಿಟ್ಟಿನಲ್ಲಿ ಇನ್ನು ಯಾರ್ಯಾವ್ದು ಎಕ್ಸಾಮ್ ಲೇಟ್ ಐತಲ್ಲ, ಆಲ್ಮೋಸ್ಟ್ ನೀವ್ ಏನ್ ಮಾಡ್ರಿ, ಇವಾಗ ಕ್ವಶನ್ ಪೇಪರ್ ನ ರಿವಿಷನ್ ಹಾಕಿತ್ತು. ಕ್ವಶನ್ ಪೇಪರ್ ನ ರಿವಿಷನ್ ಮಾಡಿದಷ್ಟು ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಅವ್ರು ಏನ್ ಹೇಳಿದ ಅದ್ರ ಮೇಲೆ ನಾನು ಒಂದ್ ಅರ್ಥಕೊಂಡೆ. ಆಲ್ಮೋಸ್ಟ್ ಕ್ವಶನ್ ಪೇಪರ್ ನ ರಿವಿಷನ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ಅವರು. ಓಕೆನಾ, ಅದರಲ್ಲಿ ಒಂದು 2 ಹುಡುಗರು ಹೇಳಿದ್ರು, ಅವರು ಅಷ್ಟೊಂದು ಅನಲೈಸಿಸ್ ಮಾಡಿಲ್ಲ ಅಂತ. ಏನ್ ಪ್ರಿವಿಯಸ್ ಕ್ವಶನ್ ಪೇಪರ್ ಇತ್ತಲ್ಲ ಬಹಳ ಅವರು ಬಿಡಿಸಿಲ್ಲ ಅಂತ. ಅದಕ್ಕಾಗಿ ಸ್ವಲ್ಪ ನಾವು ಕ್ವಶನ್ ಪೇಪರ್ ನ ಬಿಡಿಸ್ಬೇಕಿತ್ತು ಅಂತ ಅವರು ಕೂಡ ಹೇಳ್ಕೊಂಡ್ರು. ಓಕೆ, ಇಷ್ಟ ಆಗಿತ್ತು ಈ ಒಂದು 3 ಶಿಫ್ಟ್ ಎವರೇಜ್ ಅನಲೈಸಿಸ್. ನಿಮ್ಮ ಎಕ್ಸಾಮ್ ಯಾವ್ದೈತೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಿ. ಹಾಗೆ ಈ ಒಂದು ವಿಡಿಯೋ ಪರವಾಗಿ ನಿಮ್ಮ ಅನಿಸಿಕೆಯನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕ ಬಯಸ್ತೀನಿ ಅಂತ ಹೇಳ್ತಾ, ಹಾಗೆ ನಾಳೆನೂ ಕೂಡ ಎಕ್ಸಾಮ್ ರಿವ್ಯೂ ಅನ್ನ ಕೊಡ್ತಾ ಇರ್ತೇನೆ. ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ, ಅವ್ರಿಗೆ ಕೂಡ ಈ ಒಂದು ವಿಡಿಯೋ ಉಪಯುಕ್ತ ಆಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಈ ಒಂದು ವಿಡಿಯೋ. ಮುಂದಿನ ವಿಡಿಯೋ ಸಿಗೋವರೆಗೂ ಧನ್ಯವಾದಗಳು.